ನಮಸ್ಕಾರ ವೀಕ್ಷಕರೇ. ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನ ಇಟ್ರೆ ಸಾಕು. ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜಾತಕನೇ ಬದಲಾಗಿ ಬಿಡುತ್ತೆ. ನಿಮ್ಮ ದೆಸೆ ತಿರುಗುತ್ತೆ. ದರಿದ್ರ ಲಕ್ಷ್ಮಿ, ಕಷ್ಟಗಳು, ಸಮಸ್ಯೆಗಳೆಲ್ಲ ಮಟಾಶಾಗ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರೋ ಎಂತಹುದೇ ದೋಷಗಳಿದ್ದರೂ ಅವು ನಿವಾರಣೆಯಾಗಿ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ತುಳಸಿ ಗಿಡದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಮನೆಯಲ್ಲಿ ತುಳಸಿ ಗಿಡ ಬೆಳೆಸುವವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ತುಳಸಿ ಅತಿ ಪವಿತ್ರವಾದ ಸಸ್ಯ. ನಮ್ಮೆಲ್ಲರ ಮನೆಗಳಲ್ಲೂ ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಭಾವಿಸಲಾಗುತ್ತೆ. ಅದಕ್ಕೆ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳಗಳನ್ನ ಸಮರ್ಪಿಸಿ ಪೂಜೆ ಮಾಡ್ತಾರೆ. ಇನ್ನು ಶನಿವಾರದ ದಿನ ಈ ರೀತಿ ತುಳಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ದುಪ್ಪಟ್ಟಾಗುತ್ತೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕೂಡ ತುಳಸಿ ಗಿಡದಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಇದನ್ನ ಮನೆ ಅಂಗಳದಲ್ಲಿ ಇಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ತಡೆಯಬಹುದು. ಅಷ್ಟೇ ಅಲ್ಲ, ಇದು ಸಕಾರಾತ್ಮಕ ಶಕ್ತಿಯನ್ನ ಮನೆಗೆ ಆಕರ್ಷಿಸುತ್ತೆ. ಅದಕ್ಕೆ ತುಳಸಿ ಗಿಡವನ್ನ ಅಷ್ಟೊಂದು ಪವಿತ್ರ ಅಂತ ಕರೆಯೋದು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಯಾವಾಗಲೂ ಪೂರ್ವ ದಿಕ್ಕಿನಲ್ಲೇ ಇಡಬೇಕು. ಇದರಿಂದ ಅತ್ಯಂತ ಶುಭ ಫಲಿತಾಂಶಗಳು ಸಿಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಜಾಗ ಇಲ್ಲ ಅಂದ್ರೆ ಮುಖ್ಯ ದ್ವಾರದ ಎದುರಿಗೆ ಇಡೋದ್ರಿಂದಲೂ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದರ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಕೆಲವರು ತಮ್ಮ ಮನೆಯ ಟೆರೆಸ್ ಅಂದ್ರೆ ಮೇಲ್ಛಾವಣಿಯ ಮೇಲೆ ತುಳಸಿ ಗಿಡವನ್ನ ಇಡ್ತಾರೆ. ಆದರೆ ವಾಸ್ತು ಪ್ರಕಾರ ಆ ರೀತಿ ಎಂದಿಗೂ ಮಾಡಬಾರದು. ಹೀಗೆ ಮಾಡೋದ್ರಿಂದ ಅಶುಭ ಫಲಿತಾಂಶಗಳು ಬರುತ್ತವೆ ಅಂತ ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ. ಹಾಗೆ ಮುಳ್ಳಿನ ಗಿಡಗಳ ಪಕ್ಕದಲ್ಲೂ ತುಳಸಿ ಗಿಡವನ್ನ ಇಡಬಾರದು. ಆದರೆ ಬಾಳೆ ಗಿಡದ ಪಕ್ಕದಲ್ಲಿ ತುಳಸಿ ಗಿಡವನ್ನ ಆರಾಮಾಗಿ ನೆಡಬಹುದು. ಯಾಕಂದ್ರೆ ಬಾಳೆ ಗಿಡದಲ್ಲಿ ವಿಷ್ಣುಮೂರ್ತಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಇವೆರಡನ್ನು ಪಕ್ಕದಲ್ಲಿ ಇಟ್ಟು ಪೂಜಿಸಿದ್ರೆ ಲಕ್ಷ್ಮೀ ನಾರಾಯಣರನ್ನ ಒಟ್ಟಿಗೆ ಪೂಜಿಸಿದ ಮಹಾಪುಣ್ಯ ಸಿಗುತ್ತೆ. ಅಂದಹಾಗೆ ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗಲೂ ಕೆಲವು ನಿಯಮಗಳನ್ನ ಪಾಲಿಸಬೇಕು. ವಿಶೇಷವಾಗಿ ಶನಿವಾರದ ದಿನ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಸಿ ಹಾಲನ್ನ ಬೆರೆಸಿದ ನೀರನ್ನ ಅರ್ಪಿಸೋದ್ರಿಂದ ಜಾತಕದಲ್ಲಿರೋ ರಾಹು, ಕೇತು ಮತ್ತು ಶನಿ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಅಷ್ಟೇ ಅಲ್ಲ, ಶನಿವಾರದ ದಿನ ಸೂರ್ಯಾಸ್ತದ ನಂತರ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋದ್ರಿಂದ ಮನೆಯಲ್ಲಿ ಧನಯೋಗ ಶುರುವಾಗುತ್ತೆ. ಇಷ್ಟೊಂದು ಪ್ರಾಮುಖ್ಯತೆ ಇರೋ ಈ ತುಳಸಿ ಗಿಡದ ಬುಡದಲ್ಲಿ ಶನಿವಾರದ ದಿನ ಈ ಒಂದು ಸಣ್ಣ ಪರಿಹಾರ ಮಾಡಿದ್ರೆ ನಿಮ್ಮ ಜಾತಕವೇ ಬದಲಾಗುತ್ತೆ. ಸಾಲದ ಬಾಧೆ, ಆರ್ಥಿಕ ನಷ್ಟಗಳೆಲ್ಲ ಕರಗಿ ಹೋಗ್ತವೆ ಅಂತ ಸಿದ್ಧಶಾಸ್ತ್ರ ಹೇಳುತ್ತೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಜಾತಕ ದೋಷಗಳು ಕಾಡ್ತಿರಬಹುದು. ಅಂತವರು ಶನಿವಾರ ಈ ಪರಿಹಾರ ಮಾಡಿದ್ರೆ ಸಾಕು, ಜಾತಕ ಅದ್ಭುತವಾಗಿ ಬದಲಾಗುತ್ತೆ. ಹಾಗಾದ್ರೆ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಏನು ಇಡಬೇಕು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತ ಬರೆಯೋದನ್ನ ಮರಿಬೇಡಿ. ಇವೆಲ್ಲದಕ್ಕಿಂತ ಮುಂಚೆ ತನಗೆ ಕಷ್ಟ ಕೊಟ್ಟವರಿಗೂ ಉಪಕಾರ ಮಾಡಿದ ಒಂದು ಕೋಗಿಲೆಯ ಪುಣ್ಯ ಕಥೆಯನ್ನ ಕೇಳೋಣ ಬನ್ನಿ. ಈ ಕಥೆಯನ್ನ ಕೇಳಿದ್ರೆ ಸಾಕು, ಈ ಜನ್ಮದ ಪಾಪಗಳೆಲ್ಲ ಕಳೆದು ಕೋಟಿ ಜನ್ಮದ ಮಹಾಪುಣ್ಯ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೇನೆ ನಿಮಗೆಲ್ಲ ಅರ್ಥ ಆಗೋದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಅದರ ಮೇಲೆ ಗೂಡು ಕಟ್ಟಿಕೊಂಡು ಒಂದು ಕಾಗೆ ವಾಸ ಮಾಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದ ಮತ್ತೊಂದು ಮರದ ಮೇಲೆ ಒಂದು ಕೋಗಿಲೆ ಕೂಡ ಇತ್ತು. ಒಂದು ದಿನ ಭೀಕರವಾದ ಗಾಳಿ ಮಳೆ ಅಂದ್ರೆ ಬಿರುಗಾಳಿ ಶುರುವಾಯಿತು. ಆ ಬಿರುಗಾಳಿಗೆ ಕೋಗಿಲೆಯ ಗೂಡು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಕೋಗಿಲೆ ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಬಿಡ್ತು. ಆದ್ರೆ ಮಳೆ ಮಾತ್ರ ಕಡಿಮೆನೇ ಆಗ್ತಿರಲಿಲ್ಲ. ಪಾಪ ಕೋಗಿಲೆಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದು ಚಳಿಗೆ ನಡುಗುತ್ತಾ ಕಾಗೆಯ ಹತ್ತಿರ ಹೋಗಿ ಹೀಗೆ ಕೇಳುತ್ತೆ, ಕಾಗೆಮ್ಮ ಕಾಗೆಮ್ಮ, ಈ ಒಂದು ದಿನ ಮಾತ್ರ ನನ್ನನ್ನ ನಿನ್ನ ಗೂಡಿನಲ್ಲಿ ಇರಲು ಬಿಡಮ್ಮ. ಈ ಬಿರುಗಾಳಿಗೆ ನನ್ನ ಗೂಡು ಬಿದ್ದು ಹೋಗಿದೆ ಅಂತ ಬೇಡಿಕೊಳ್ಳುತ್ತೆ.
ಆದರೆ ಕಾಗೆ ಮಾತ್ರ ತುಂಬಾ ಸಿಟ್ಟಿನಿಂದ, ನನ್ನ ಗೂಡಿನಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ, ಮೊದಲು ನೀನು ಇಲ್ಲಿಂದ ತೊಲಗು, ಇಲ್ಲಾಂದ್ರೆ ಅವರ ನಿದ್ದೆ ಹಾಳಾಗುತ್ತೆ, ಹೇಗಿದ್ರೂ ನಾನು ನಿನ್ನನ್ನ ನನ್ನ ಗೂಡಿನೊಳಗೆ ಸೇರಿಸಲ್ಲ ಅಂತ ಹೇಳಿಬಿಡುತ್ತೆ. ಆಗ ಕೋಗಿಲೆ ಚಳಿಯಿಂದ ನಡುಗುತ್ತಾ, ಕನಿಷ್ಠ ಈ ಮಳೆ ನಿಲ್ಲುವವರೆಗಾದರೂ ನಿನ್ನ ಗೂಡಿನ ಕಂಠದಲ್ಲಾದರೂ ಜಾಗ ಕೊಡಮ್ಮ ಅಂತ ಕೇಳುತ್ತೆ. ಅದಕ್ಕೆ ಕಾಗೆ, ನಿನಗೆ ಎಷ್ಟು ಸಾರಿ ಅಂತ ಹೇಳಬೇಕು, ಮಕ್ಕಳು ಮಲಗಿದ್ದಾರೆ, ಮೊದಲು ಇಲ್ಲಿಂದ ಹೋಗು ಅಂತ ಅದನ್ನ ಅಲ್ಲಿಂದ ಓಡಿಸಿಬಿಡುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಗಾಳಿ ಎಲ್ಲ ನಿಂತು ಹೋಯಿತು. ಮೋಡಗಳೆಲ್ಲ ಸರಿದು ಎಂದಿನಂತೆ ಸೂರ್ಯ ಪ್ರಕಾಶಿಸಿದ. ಕೋಗಿಲೆ ಮತ್ತೆ ಹಾಡುತ್ತಾ ಮತ್ತೊಂದು ಮರದ ಮೇಲೆ ಹೊಸ ಗೂಡನ್ನ ಕಟ್ಟಿಕೊಳ್ಳಲು ಶುರು ಮಾಡಿತು. ಈ ಬಾರಿ ಹಳೆ ಅನುಭವ ಇತ್ತಲ್ವಾ, ಅದಕ್ಕೆ ಗೂಡನ್ನ ತುಂಬಾ ಗಟ್ಟಿಯಾಗಿ ಕಟ್ಟಿಕೊಂಡಿತು. ಕೆಲವು ದಿನಗಳ ನಂತರ ಮತ್ತೆ ಅದೇ ರೀತಿ ಭೀಕರ ಬಿರುಗಾಳಿ ಮಳೆ ಶುರುವಾಯಿತು. ಕೋಗಿಲೆ ಈ ಬಾರಿ ಗೂಡನ್ನ ಗಟ್ಟಿಯಾಗಿ ಕಟ್ಟಿತ್ತಲ್ವಾ, ಹಾಗಾಗಿ ಅದಕ್ಕೆ ಏನೂ ಆಗಲಿಲ್ಲ. ಆದರೆ ಈ ಸಲ ಕಾಗೆಯ ಗೂಡು ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಯಿತು. ಆ ಗೂಡಿನಲ್ಲಿ ಕಾಗೆಯ ಪುಟ್ಟ ಪುಟ್ಟ ಮಕ್ಕಳು ಇದ್ದವು. ಹಾಗಾಗಿ ಅದು ಒದ್ದೆಯಾಗುತ್ತಾ ಒದ್ದಾಡುತ್ತಾ ಕೋಗಿಲೆಯ ಗೂಡಿನ ಹತ್ತಿರ ಬಂದು, ಕೋಗಿಲೆಮ್ಮ ಕೋಗಿಲೆಮ್ಮ, ದಯವಿಟ್ಟು ನಮ್ಮನ್ನ ನಿನ್ನ ಗೂಡಿನೊಳಗೆ ಸೇರಿಸಿಕೊ, ಮಕ್ಕಳೆಲ್ಲ ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದಾರೆ, ಈ ಮಳೆ ನಿಲ್ಲುವವರೆಗಾದರೂ ನನ್ನ ಮಕ್ಕಳಿಗೆ ಆಶ್ರಯ ಕೊಡು, ನಿನಗೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಾಗೆಗೆ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ನಾನಂದು ಇದಕ್ಕೆ ನನ್ನ ಗೂಡಿನಲ್ಲಿ ಜಾಗ ಕೊಡಲಿಲ್ಲ, ಇವತ್ತು ಇದು ನನ್ನನ್ನ ಒಳಗೆ ಸೇರಿಸಿಕೊಳ್ಳುತ್ತಾ ಅಥವಾ ಓಡಿಸಿಬಿಡುತ್ತಾ ಅಂತ ಹೆದರುತ್ತಾ ಇತ್ತು. ಆದರೆ ಕೋಗಿಲೆ ಕಾಗೆಯ ತರಹ ಕ್ರೂರಿಯಾಗಿರಲಿಲ್ಲ. ಅಯ್ಯೋ, ಏನೂ ಪರವಾಗಿಲ್ಲ ಕಾಗೆಮ್ಮ, ನೀನು ಮತ್ತೆ ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ನೀವೆಲ್ಲರೂ ಇಲ್ಲೇ ಇರಬಹುದು ಅಂತ ಹೇಳಿ ಬಾಗಿಲು ತೆಗೆದು ಎಲ್ಲರನ್ನೂ ಒಳಗೆ ಸೇರಿಸಿಕೊಳ್ಳುತ್ತೆ. ಕೋಗಿಲೆಯ ಈ ದೊಡ್ಡ ಗುಣವನ್ನು ನೋಡಿ ಕಾಗೆಗೆ ತುಂಬಾ ನಾಚಿಕೆಯಾಗುತ್ತೆ. ಅದು ಕಣ್ಣೀರು ಹಾಕುತ್ತಾ, ಕಳೆದ ಬಾರಿ ಮಳೆ ಬಂದಾಗ ನಾನು ನಿನ್ನನ್ನ ನನ್ನ ಗೂಡಿನೊಳಗೆ ಒಂದು ಹೆಜ್ಜೆಯೂ ಇಡಲು ಬಿಡಲಿಲ್ಲ, ಆದರೆ ನೀನು ಆ ಹಳೆ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನ ನನ್ನ ಮಕ್ಕಳನ್ನ ಕಾಪಾಡಿದೆ, ನಿನ್ನ ಈ ಒಳ್ಳೆಯತನ ನನ್ನ ಕಣ್ಣು ತೆರೆಸಿತು, ಇನ್ಮೇಲೆ ನಾನು ಯಾರೊಂದಿಗೂ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳಲ್ಲ, ನನ್ನನ್ನು ಕ್ಷಮಿಸಿಬಿಡಮ್ಮ ಕೋಗಿಲೆಮ್ಮ ಅಂತ ಅಳುತ್ತೆ. ಅದಕ್ಕೆ ಕೋಗಿಲೆ ತುಂಬಾ ಸರಳವಾಗಿ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಾವೆಲ್ಲ ಒಂದೇ ಕಾಡಿನ ಪಕ್ಷಿಗಳು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳದಿದ್ದರೆ ಹೇಗೆ, ಇದರಲ್ಲಿ ಕ್ಷಮೆಯ ಮಾತುಗಳೇ ಬೇಡ ಅನ್ನುತ್ತೆ. ಅಂದಿನಿಂದ ಕಾಗೆ ಮತ್ತು ಕೋಗಿಲೆ ಆ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ನೆಮ್ಮದಿಯಿಂದ ಬಾಳಿದವು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟಿನಿಂದ ಅವಮಾನ ಅನುಭವಿಸುತ್ತಾ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ಕೆಲವರಿಗೆ ಜಾತಕದಲ್ಲಿ ದೋಷಗಳಿರುತ್ತವೆ, ಆ ಕಾರಣಕ್ಕೆ ಅವರು ಏನೇ ಕೆಲಸ ಮಾಡಿದ್ರೂ ಕೈ ಹಿಡಿಯಲ್ಲ. ಇಂಥ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಿರೋರು ಶನಿವಾರದ ದಿನ ಏನು ಮಾಡಬೇಕು ಅಂದ್ರೆ, ಸ್ವಲ್ಪ ಶುದ್ಧವಾದ ಅರಿಶಿಣವನ್ನು ತೆಗೆದುಕೊಳ್ಳಿ, ಆ ಅರಿಶಿಣಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಸಣ್ಣದಾಗಿ ಅಂದ್ರೆ ಒಂದು ಗೋಲಿ ಗಾತ್ರದಷ್ಟು ಉಂಡೆಯನ್ನು ಮಾಡಿ, ನಂತರ ಆ ಅರಿಶಿಣದ ಉಂಡೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಡೀ ಮನೆಯನ್ನು ಒಂದು ರೌಂಡ್ ಸುತ್ತಿ, ಅಂದ್ರೆ ಬೆಡ್ರೂಮ್, ಕಿಚನ್, ಹಾಲ್, ಬಾತ್ರೂಮ್, ಹೀಗೆ ಎಲ್ಲಾ ರೂಮ್ಗಳಿಗೂ ಹೋಗಿ ಬನ್ನಿ. ಹೀಗೆ ಇಡೀ ಮನೆ ಸುತ್ತಿದ ನಂತರ ಆ ಅರಿಶಿಣದ ಉಂಡೆಯನ್ನು ಕೈಯಲ್ಲೇ ಹಿಡಿದುಕೊಂಡು ನೀವು ಪೂಜೆ ಮಾಡುವ ತುಳಸಿ ಗಿಡದ ಹತ್ತಿರ ಹೋಗಿ, ಅಲ್ಲಿ ತುಳಸಿ ಗಿಡದ ಬುಡದ ಮಣ್ಣಿನಲ್ಲಿ ಸಣ್ಣದಾಗಿ ಒಂದು ಗುಂಡಿ ತೆಗೆದು ಆ ಅರಿಶಿಣದ ಉಂಡೆಯನ್ನು ಅದರಲ್ಲಿಟ್ಟು ತಕ್ಷಣ ಮಣ್ಣಿನಿಂದ ಮುಚ್ಚಿಬಿಡಿ. ಹೀಗೆ ಮಾಡಿದ ನಂತರ ತುಳಸಿ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಇಂದಿನಿಂದ ನಮ್ಮ ಮನೆಗೆ ಬೆನ್ನತ್ತಿದ್ದ ದರಿದ್ರವೆಲ್ಲ ತೊಲಗಿ ಹೋಯಿತು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಮನೆ ಒಳಗೆ ಬನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಕಾಡ್ತಿರೋ ದರಿದ್ರ ಲಕ್ಷ್ಮಿ ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಆ ತುಳಸಿ ಗಿಡ ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಜಾತಕ ದೋಷಗಳನ್ನು ನಿವಾರಿಸಿ ಮನೆಗೆ ಧನಲಾಭವಾಗುವಂತೆ ಮಾಡುತ್ತದೆ. ಈ ಪರಿಹಾರವನ್ನು ಶನಿವಾರ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ 7 ಗಂಟೆಯ ಒಳಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಬಹುದು. ಆದರೆ ನೆನಪಿಡಿ, ಮುಟ್ಟಿನ ಸಮಯದಲ್ಲಿರೋ ಹೆಣ್ಣು ಮಕ್ಕಳು ಈ ಪರಿಹಾರವನ್ನು ಮಾಡಬಾರದು. ಈ ಪರಿಹಾರ ಮಾಡಿದ ಕೇವಲ 24 ಗಂಟೆಗಳಲ್ಲೇ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ದೂರವಾಗಿ ಯಾವುದಾದರೊಂದು ಪಾಸಿಟಿವ್ ಬದಲಾವಣೆಯನ್ನ ನೀವು ಖಂಡಿತ ಗಮನಿಸುತ್ತೀರಿ.
ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತೆ. ಯಾವುದಾದರೊಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಿ. ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಅದೃಷ್ಟವೇ ಕುಲಾಯಿಸುತ್ತದೆ. ಹಾಗಾಗಿ ನೀವು ಕೂಡ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಜಾತಕವನ್ನು ಬದಲಾಯಿಸಿಕೊಂಡು ಸಂತೋಷವಾಗಿ ಬಾಳಿ. ಹಾಗೆ ಇನ್ನೊಂದು ವಿಷಯ, 24 ಗಂಟೆ ಆದ ತಕ್ಷಣ ಎಲ್ಲಿ ಏನು ಬದಲಾವಣೆ ಕಂಡಿಲ್ಲ ಅಂತ ಬೇಸರ ಪಡಬೇಡಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಶುರುವಾಗುತ್ತೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಬದಲಾವಣೆಯನ್ನ ನೀವು ಕೂಡ ಕಾಣ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.